हॅलो अनिल पाटील काय बोनस कमान कुशा आपण योगी हरियाणा ಅಣ್ಣ ಅಪ್ಪಣ್ಣ ಈಗ ಅಪ್ಪು ಯಪ್ಪ ಬ್ಯಾಗ್ ಇಡಾಕ ಎಲ್ಲರೂ ಅಡ್ಜಸ್ಟ್ ಮಾಡಿ ಬ್ಯಾಗ್ ಇಡಾಕ ಬೆಂಗಳೂರು ಬ್ಯಾಗ್ ಹೇಳ್ರಿ हरियाणा 1+23 पॉइंट बेंगलोर नेक्स्ट मैच हिमाचल प्रदेश असेल केलेदार एंटरप्राइजेस मिडलैंड मुंबई असेल कदर डिस्ट्रिक्ट ऑल 4 टीम प्लीज गेट रेडी दिस इज फर्स्ट कॉल फॉर हिमाचल प्रदेश असेल केलेदार एंटरप्राइजेस एंड मिडलैंड मुंबई असेल कदर डिस्ट्रिक्ट लीड आउट 1 पॉइंट हरियाणा ಕುಂಡಪರ್ವದಲ್ಲಿ ಪ್ರಸ್ತುತ ಒಳಭಾಗದಲ್ಲಿ ಎಸ್ಎಸ್ಐ ಹರಿಯಾಣ ರೈಸಿಂಗ್ ಬೂಲ್ಸ್ ತಂಡಗಳ ಮಧ್ಯೆ ಒಳಭಾಗದಲ್ಲಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಆರಂಭಿಕ ಹಂತದಲ್ಲಿ ಸ್ಪರ್ಧೆಯನ್ನು ನಾವುಗಳು ಕಾಣ್ತಾ ಇದ್ದೇವೆ. 2 ಅಂಕಣಗಳಲ್ಲಿಯೂ ಕೂಡ ಏಕಕಾಲದಲ್ಲಿ ಪ್ರಸ್ತುತ ಸ್ಪರ್ಧೆಯ ಹೋರಾಟವಿದೆ. ಗಮನವಾಗಿದ್ದ ಚಿದಾನಂದ ಲಕ್ಷ್ಮಣ ಸವದಿಯವರ ಮುತುವರ್ಜಿಯಲ್ಲಿ ಅವರ ನಾಯಕತ್ವದಲ್ಲಿ ಆಯೋಜನೆಯಾಗಿರುವಂತಹ ಈ ಒಂದು ಪಂದ್ಯಾವಳಿ ಕಾಗವಾಡ ಮತಕ್ಷೇತ್ರದ ಯುವ ನಾಯಕನಾಗಿ ಬೆಳೆದುತ್ತಿರುವಂತಹ ಭವಿಷ್ಯದ ಯುವ ನಾಯಕ ಚಿದಾನಂದ ಲಕ್ಷ್ಮಣ ಸವದಿಯವರ ಅತ್ಯಂತ ಹೆಮ್ಮೆಯ ಕಾಂಬಿನೇಷನ್ ಟ್ಯಾಕಲ್ ಬರ್ತಾ ಇದೆ ಕಣದಲ್ಲಿ. ರೈಸಿಂಗ್ ಬುಲ್ ಸಂಕರಣದಲ್ಲಿ ತೀರ್ಪುಗಾರರು ಬಹಳಷ್ಟು ಅದ್ಭುತವಾದಂತಹ ತೀರ್ಪುಗಾರರನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಸಂಸ್ಥೆಯ ತೀರ್ಪುಗಾರರು. ಪರಿಪೂರ್ಣವಾದ ಹೆಜ್ಜೆಯ ಅನುಭವಗಳಲ್ಲಿ ಸ್ಪರ್ಧೆಯ ಆರಂಭದ ಅವಧಿಯಲ್ಲಿ ಹೋರಾಟವನ್ನು ನಾವುಗಳು ಕಾಣ್ತಾ ಇದ್ದೇವೆ.
ಪ್ರಮುಖ ಹೆಜ್ಜೆಯ ಅನುಭವಗಳಲ್ಲಿರುವಂತಹ ಸ್ಪರ್ಧೆಯ ಕಣದಲ್ಲಿ ಆರಂಭ ಯಶಸ್ವಿ ಟ್ಯಾಕಲ್. 1 point Bangalore. ಪ್ರಮುಖ ಎರಡೂ ತಂಡಗಳು ಕೂಡ ಪರಸ್ಪರ ಕೆಲಸಾಟದಲ್ಲಿ ಮುಂದುವರಿತಾರೆ. ಕದರದಲ್ಲಿ ದರ್ಶನ್ ಆಕ್ರಮಣವನ್ನು ಒಳಭಾಗದಲ್ಲಿ ಕಾಣ್ತಾ ಇವೆ. ರೈಸಿಂಗ್ ಬುಲ್ಸ್ ತಂಡದ ಪರವಾಗಿ ದರ್ಶನ್ ಆಕ್ರಮಣದಲ್ಲಿ 14-3 ಸ್ಪರ್ಧೆಯನ್ನು ಒಳಭಾಗದಲ್ಲಿ ಕಾಣ್ತಾ ಇದ್ದೇವೆ ನಾವುಗಳು. ಅಂಕಣ ಒಂದರಲ್ಲಿ ಇನ್ಕಮ್ ಟ್ಯಾಕ್ಸ್ ಗುಜರಾತ್ ವರ್ಸಸ್ ಲೈಫ್ ಬಾಯ್ಸ್ ಮುಂಬೈ 2-1 ಪಂದ್ಯ. 1 ಅಂಕದ ಮುನ್ನಡೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಗುಜರಾತ್. Haryana. Third right. ಶಕ್ತಿವೇಲು ರೈಸಿಂಗ್ ಬುಲ್ಸ್ ತಂಡದ ಅಪ್ರತಿಮ ಆಟಗಾರ. ಯುವ ಆಟಗಾರನಾಗಿ ಮತ್ತೆ ಒಳಭಾಗದಲ್ಲಿ ಹೋರಾಟದ ಚಿತ್ರಣವನ್ನು ಧರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿರುತ್ತೆ. ಕಣದಲ್ಲಿ ಶ್ರೇಷ್ಠತೆಯ ಅವಲಂಬನೆಗಳನ್ನು ಕಾಣಬಹುದಾಗಿದೆ. ದೂರದ ಉತ್ತರ ಭಾರತದ ಹರಿಯಾಣದ ವಿರುದ್ಧವಾಗಿ ಕರ್ನಾಟಕದ ಹೆಮ್ಮೆಯ ಬಿಸಿ ರಮೇಶ್ ಅವರ ರೈಸಿಂಗ್ ಬುಲ್ಸ್ ನ ಅತ್ಯಂತ ಚುರುಕಿನ ಆಟಗಾರ ಒಳಭಾಗದಲ್ಲಿದ್ದಾರೆ. ಭವಿಷ್ಯದ ಯುವ ಆಟಗಾರಗಳನ್ನು ರೂಪಿಸಿಕೊಳ್ಳುವಂತಹ ನಿರೀಕ್ಷೆಯಲ್ಲಿರುವಂತಹ ಅನೇಕ ಸ್ಪರ್ಧೆಗಳಲ್ಲಿ ಪ್ರಸ್ತುತ ಈ ಸ್ಪರ್ಧೆಯನ್ನು ಕಾಗವಾಡ ಮತಕ್ಷೇತ್ರದಲ್ಲಿ ಚಿದಾನಂದ ಲಕ್ಷ್ಮಣ ಸವದಿಯವರ ಯುವ ನಾಯಕತ್ವದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಪುಟ್ಟು ಗಾಣಿಗೆರವರ ಸಮರ್ಥವಾದಂತಹ ನಿರ್ದೇಶನಗಳೊಂದಿಗೆ ಈ ಕಾರ್ಯಕ್ರಮದ ಆಯೋಜನೆಯನ್ನ ಈ ಪಂದ್ಯಾವಳಿಯಲ್ಲಿ ಮಾಡಲಾಗಿದೆ. ಅಥಣಿ ಕ್ಷೇತ್ರದ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು ಗೌರವಾಯುಕ್ತ ಶ್ರೀ ಲಕ್ಷ್ಮಣ ಸವದಿಯವರ 66ನೇ ಹುಟ್ಟುಹಬ್ಬದ ಸಂಭ್ರಮದ ಆಚರಣೆಯಲ್ಲಿ ಆಯೋಜನೆಯಾಗಿರುವಂತಹ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಾವು ಕುಳಿತೇವೆ. ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಕಣದಲ್ಲಿ ಡಿಫೆನ್ಸ್ ವಿಭಾಗವನ್ನ ಎದುರಾಳಿಗಳು ಅತ್ಯಂತ ಚುರುಕಿನಿಂದ ಸೆಳೀತಾ ಇದ್ದಾರೆ. ಅಂಕಣ ಒಂದರಲ್ಲಿ 3-1 ಪಂದ್ಯ. ಬೋತ್ ಔಟ್. ಎರಡು ತಂಡಕ್ಕೂ ಕೂಡ ಸಮಾನ ಅಂಕದ ಸಂಪಾದನೆ ಆಗ್ತಾ ಇದೆ. ಇದೀಗ ಲೈಫ್ ಬಾಯ್ಸ್ ಪರವಾಗಿ ಹರಿಯವರ ದಾಳಿ. ಆರಂಭಿಕ ಹಂತದಲ್ಲಿ ಪಂದ್ಯ ನಿಧಾನಕ್ಕೆ ತಿಳಿಸಾಗ್ತಾ ಇದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವೆಸ್ಟ್ರೈಕ್ ಆಗ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ತಂಡಕ್ಕೆ. ಇನ್ಕಮ್ ಟ್ಯಾಕ್ಸ್ ಗುಜರಾತ್ ಪರವಾಗಿ ಅರ್ಪಿತ್ ಸಪೋರ್ಟ್ ಆಟಗಾರ ತಂಡಕ್ಕೆ ಅವಶ್ಯಕ ಸಮಯದಲ್ಲಿ ಆಸರೆ ಆಗಬಲ್ಲ ಆಟಗಾರ ಈ ಬಾರಿ. ಬೋನಸ್ ಅಂಕದ ಗಳಿಕೆಯೊಂದಿಗೆ ಹೋಗ್ತಾ ಇದ್ದಾರೆ. ಬೋನಸ್ ಪಾಯಿಂಟ್ ಟು ಇನ್ಕಮ್ ಟ್ಯಾಕ್ಸ್. 5-3 ಪಂದ್ಯ ಸಾಗ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಗುಜರಾತ್. ಸಂಘಟಿತವಾದ ಬಲವನ್ನು ಉಳಿಸಿಕೊಂಡಿರುವಂತಹ ಹೆಜ್ಜೆಯಲ್ಲಿ ಏಕಮುಖ ಮುನ್ನಡೆ 28 ಅಂಕಗಳಿಗೆ 28 in favor of Rising Bulls. आखिरी खिलाड़ी आक्रमण पर के साथ वापस लौटे हैं. फिलहाल इस मैच में 20-9 11 अंकों की अंतर पर है राइजिंग बुल्स. ಮಧ್ಯಂತರ ವಿರಾಮ 21-9 ಕದನ. ರೈಸಿಂಗ್ ಬುಲ್ಸ್ ಮುನ್ನಡೆಯ ಜೊತೆಗೆ
ದಾಳಿ ನಡೀತಾ ಇದೆ. 5 ಡಿಫೆನ್ಸ್ ಇದೆ. ಅಂಕದ ಹುಡುಕಾಟದಲ್ಲಿ ಅಮನ್ ಅಂಕವನ್ನ ಪಡೆಯುವಂತ ಪ್ರಯತ್ನ ಈ ಬಾರಿ ಸಂಘಟಿತವಾದಂತ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ ಮುಂಬೈ ಆಟಗಾರರು. 5-7 ಪಂದ್ಯ. ಟೈಮ್ ಔಟ್ ಟು ಲಯನ್ ಬಾಯ್ಸ್ ಮುಂಬೈ. 7 ಇನ್ಕಮ್ ಟ್ಯಾಕ್ಸ್ ಗುಜರಾತ್, 5 ಲಯನ್ ಬಾಯ್ಸ್ ಮುಂಬೈ. 2 ಅಂಕದ ಮುನ್ನಡೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಗುಜರಾತ್. Second goal, Gadar district versus Midland Mumbai. What team captain notes? Suresh sir. ಸಮಗ್ರ ವಿರಾಮದ ಬಳಿಕ ಅವರಿಗೆ ಮತ್ತೆ ಕದನ ಆರಂಭ ಆಗಿದೆ. ರೈಸಿಂಗ್ ಬುಲ್ಸ್ ಮುನ್ನಡೆಯ ಜೊತೆಗೆ ಹೋರಾಟದಲ್ಲಿದೆ. ಪ್ರಮುಖ ತಂಡಗಳ ಸರಾಗವಾದಂತಹ ಸ್ಪರ್ಧೆಯ ಕಣದಲ್ಲಿ ದ್ವಿತೀಯ ದಿನದ ಆರಂಭದಲ್ಲಿಯೇ ರಿವರ್ಸ್ ಆಂಗಲ್ ಹೋಲ್ಡ್ ಮಾಡುವ ಪ್ರಯತ್ನ ಯಶಸ್ವಿಯಾಗಿದೆ. ಲೆಫ್ಟ್ ಕಾರ್ನರ್ ವಿಭಾಗದಿಂದ ಆಕ್ರಮಣ ಬಂತು. ರೈಸಿಂಗ್ ಬಲ್ಸ್ ನ ರೈಸಿಂಗ್ ಹ್ಯಾಂಡ್ಸ್ ಅಲ್ಲಿ ಇಲ್ಲಿ ಕೂಡ ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಗುಜರಾತ್ ತಂಡ. ಇದರೊಂದಿಗೆ ಪಂದ್ಯದಲ್ಲಿ ಮತ್ತೊಮ್ಮೆ ಮುನ್ನಡೆಯನ್ನ ಕಾಯ್ದುಕೊಂಡ ಇನ್ಕಮ್ ಟ್ಯಾಕ್ಸ್ ಗುಜರಾತ್. ಮತ್ತೊಮ್ಮೆ ಅಮನ್ ದಾಳಿ ಭಾಗದಲ್ಲಿ ತಂಡದ ಪ್ರಮುಖ ದಾಳಿಗಾರ ತಂಡಕ್ಕೆ ಸಾಕಷ್ಟು ಅಂಕವನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಈ ಬಾರಿ ಸಹಿತ ಅಂಕವನ್ನ ಪಡೆಯುವಂತಹ ಪ್ರಯತ್ನದಲ್ಲಿ ಅಮನ್. ಪ್ರತಿ ತಂಡಗಳ ಶ್ರೇಷ್ಠವಾದ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳುವಲ್ಲ ಹೆಜ್ಜೆ ಈ ಪಂದ್ಯದಲ್ಲಿ 24-11 ಸಮರ್ಥವಾದಂತಹ ಹೆಜ್ಜೆಯಲ್ಲಿ ಆಟವನ್ನು ಮುಂದುವರಿಸಿಕೊಳ್ಳುವ ಘರ್ಷಣೆಯ ಆಕ್ರಮಣವಿದೆ ಬುಲ್ಸ್ ಪರವಾಗಿ. ಕಾಂಬಿನೇಷನ್ ಟ್ಯಾಕಲ್ ಬರೆಯುವಂತ ಅಡ್ಡಮುಖಿ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಂಡ ಆಟಗಾರ. ನಿಯಂತ್ರಣವನ್ನ ಈ ಪಂದ್ಯದಲ್ಲಿ ಉಳಿಸಿಕೊಳ್ತಾ ಇದೆ ರೈಸಿಂಗ್ ಬುಲ್ಸ್. 26-11 ದ್ವಿತೀಯ ಅವಧಿಯ ಆಟದಲ್ಲಿ ನಾವುಗಳು ಪಂದ್ಯವನ್ನು ಕಾಣ್ತಾ ಇದ್ದೇವೆ. ಐನಾಪುರ ಕಬಡ್ಡಿ ವೈಭವ ಕಾಗವಾಡ ಮತಕ್ಷೇತ್ರದಲ್ಲಿ ಆಯೋಜನೆಯನ್ನ ನಾವುಗಳು ಈ ಪಂದ್ಯದ ಮೂಲಕವಾಗಿ ನಿರಂತರವಾಗಿ ಕಾಣ್ತಾ ಇದ್ದೇವೆ. ಕ್ಷಣದಲ್ಲಿ ಟೈಮ್ ಔಟ್. 26-11 ಹೋರಾಟವನ್ನ ಈ ಪಂದ್ಯದಲ್ಲಿ ಮುಗಿಸಿಕೊಂಡಿರುವಂತಹ ರೈಸಿಂಗ್ ಬುಲ್ಸ್ ಕೋರ್ಟ್ ನಂಬರ್ 2 ಪ್ರತಿ ದಾಳಿಯ ಅವಕಾಶಗಳ ಜೊತೆಗೆ हिमाचल प्रदेश वर्सेस किलेदार एंटरप्राइजेस मुंबई, मीडलैंड मुंबई वर्सेस गदर डिस्ट्रिक्ट. This is second call for you. Okay? All teams please get ready. This is second call for you. ನಿಮ್ದು ಪೇಜ್ ಯಾವುದು? ನಮ್ದು ಇದು ಅಣ್ಣ ರಾಹುಲ್ ಹುಣಸಾಳ. ಫಸ್ಟ್ ಏಡ್ ಹೋಗಿ ನೀವು ಬಂದಿದ್ರಾ? ಸ್ವಲ್ಪ ಫಾಸ್ಟ್ ಆಗಿ ಬಂದಿದೆ. ಹಾಂ ನೋಡಿ ಅಣ್ಣ ಅವತ್ತು ವಿಡಿಯೋ ಮಾಡಿದ್ಯಾ ಬಂದು ಯಾರ್ದು? ನಿನ್ನೆಯಿಂದಲೂ ಕೂಡ ನಾನು. ತಮ್ಮ ಸಹಾಯ ಸಹಕಾರವನ್ನು ಆರೋಗ್ಯ ಇಲಾಖೆಯವರು ಸದಾನ ಬಂದಿರುತ್ತಾರೆ. ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ನೀಡಿದಂತ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಈ ಒಂದು ಪಂದ್ಯಾವಳಿ ಪರವಾಗಿ ಗ್ರಾಮಸ್ಥರಾಗಿ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ನಾನು ವೀಕ್ಷಕರನ್ನು ಮಾಡ್ತಾನ. ಹೌದಾ? 11-9 ಊರಲ್ಲಿ ಮನೆ 2 ಅಂಕದ ಮುನ್ನಡೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಗುಜರಾತ್. ಈಗ ಯೂಟ್ಯೂಬ್ ಇದೆಯಾ? ಹಾಂ ನಿನ್ನಂಗ ನಾವು ಏನು ಚಾನಲ್? ರಾಹುಲ್ ಹುಣಸಾಳ ಮಾಡ್ತೀನಿ ನನಗೆ. ಹಾಂ ಡಿ ಜೆ ಅಲ್ಲ? ಡಿ ಜೆ ಇಲ್ಲಣ್ಣ. ಅಂದ್ರೆ ಸ್ವಲ್ಪ ಅಮೌಂಟ್ ಈಗ ಬೆಳೆಯತ್ ನಾನು ಅಮೌಂಟ್ ಸ್ವಲ್ಪ ಸಲಲ್ಲ. ಹಿಂಗಾಗಿ ಯೂಟ್ಯೂಬ್ ಮಾಡ್ಕೊಂಡು 1,000 ಸಬ್ಸ್ಕ್ರೈಬರ್ ನಾವು ಅಷ್ಟು ಟೈಮ್ನ ಕಂಪ್ಲೀಟ್ ಆಗಿಲ್ಲ. ಹಿಂಗೆ ಮಾಡ್ಕೋದು ಮುಂದೆ ನಾವು ಇಂಜುರಿಯ ನಂತರವೂ ಕೂಡ ಚೇತರಿಕೆಯನ್ನು ಕಂಡು ಖುದ್ದಾಗಿ ದಾಳಿಯನ್ನು ಮಾಡಲಿಕ್ಕಾಗಿ ಅಮ್ಮನ ದಾಳಿ ನಡೆದಾಗ
ಇನ್ಕಮ್ ಟ್ಯಾಕ್ಸ್ ಗುಜರಾತ್ ಪರವಾಗಿ. And it's do or die code number 2. Do or die. Last 5 minutes, आखिरी 5 मिनट का समय बाकी है. ये है do or die. शक्ति वेलु कोड नंबर 2 पर अभी. ಮಧ್ಯಂತರ ಸಮಯ ಮುಕ್ತಾಯ ಆಗ್ತಾ ಇದೆ. 11